ಹಲೋ ಎವ್ರಿವನ್, ವೆಲ್ಕಮ್ ಟು ಅಡುಗೆ ಟಿವಿ. ವಿವಿಧವಾದ ರೆಸಿಪಿಗಳಿಗಾಗಿ ಅಡುಗೆ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ರೆಸಿಪಿ ಅಲರ್ಟ್ಗಾಗಿ ಪಕ್ಕದಲ್ಲೇ ಕಾಣ್ತಿರೋಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬೋಂಡ ಮೆಣಸಿನಕಾಯಲ್ಲಿ ಎಲ್ಲರೂ ಬೋಂಡನ ಮಾಡೋದು ನೀವೆಲ್ಲ ನೋಡಿರ್ತೀರ. ಇವತ್ತು ಅದ್ರ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳಿ. ಮೊದಲು ಒಂದು ಬೌಲಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕಿದ ನಂತರ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಖಾರದ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ, ಜೀರಿಗೆ ಪೌಡರ್ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಹಾಕಿದ್ದೀನಿ. ಇವಾಗ ಡ್ರೈ ಮ್ಯಾಂಗೋ ಪೌಡರ್ ಹಾಕಿದ್ದೀನಿ. ನೀವು ಅದಿಲ್ಲದಿದ್ರೆ ನಿಂಬೆ ರಸ ಕೂಡ ಹಾಕ್ಬೋದು. ಇದೆಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ಎತ್ತಿಟ್ಕೊಳ್ಳೋಣ. ಇವಾಗ ಮೆಣಸಿನಕಾಯಿನ ಮೊದಲು ಸ್ಲಿಟ್ ಮಾಡ್ಕೊಬೇಕು, ಅರ್ಧ ಭಾಗ ಮಾಡ್ಕೋಬೇಕು. ನೋಡಿ, ಈ ರೀತಿ ಇನ್ನೊಂದು ಸೈಡ್ ಕಟ್ ಆಗಬಾರ್ದು, ಅದು ಫುಲ್ ಹಾಫ್ ಆಗಬಾರ್ದು. ಅದು ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಮೆಣಸಿನ್ಕಾಯಿ ಖಾರ ಇದ್ದರೆ ಅದರೊಳಗಡೆ ಇರೋ ಬೀಜನೆಲ್ಲ ತೆಕ್ಕೊಂಬಿಡಿ, ಇಲ್ಲಾಂದರೆ ತುಂಬ ಖಾರ ಆಗುತ್ತೆ. ಖಾರ ಇಲ್ಲದಿದ್ರೆ ಬೀಜ ಇರಲಿ, ನಡೆಯುತ್ತೆ. ಸೊ ಇನ್ನೂ ಯಾರಾದರೂ ಅಡುಗೆ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ವೆರೈಟೀಸ್ ತೋರಿಸ್ತಾ ಇರ್ತೀನಿ. ನೋಡಿ, ಈ ರೀತಿ ಎಲ್ಲ ತೆಕ್ಕೊಂಡಿದ್ದೀನಿ ಬೀಜ ಎಲ್ಲ. ಇವಾಗ ಮಿಕ್ಸ್ ಮಾಡಿರೋ ಅಂಥದ್ದನ್ನ ಇದಕ್ಕೆ ಫಿಲ್ ಮಾಡಬೇಕು. ನೋಡಿ, ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಫಿಲ್ ಆಗಿದೆ ಇದು. ಇವಾಗಿನ್ನ ಫ್ರೈ ಮಾಡ್ಬೋದು. ನೋಡಿ, ಎಲ್ಲದನ್ನು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಸೊ ಕರ್ದಿರೋಂಥ ಐಟಮ್ ತಿನ್ನಲ್ಲ ಅಥವಾ ಡಯಟ್ ಮಾಡ್ತಿದ್ದೀವಿ ಅಂದರೆ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಬೋಂಡ ತಿಂದಂಗೆ ಇರುತ್ತೆ ಟೇಸ್ಟು. ಶಾಲೋ ಫ್ರೈ ಮಾಡಬೇಕು, ಎಣ್ಣೆ ಜಾಸ್ತಿ ಏನು ಇಡ್ಸಲ್ಲ. ತುಂಬ ಈಸಿ ಕೂಡ ಇದನ್ನ ಮಾಡೋದು. ತುಂಬ ಕಡಿಮೆ ಟೈಮಲ್ಲಿ ಚೆನ್ನಾಗಿರೋ ಅಂಥ ರೆಸಿಪಿ ಇದು. ಸೊ ಒಂದು ಸೈಡ್ ಫ್ರೈ ಆದ ನಂತರ ತಿರುಗಿಸಿ ಇನ್ನೊಂದು ಸೈಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಡುಗೆ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.